ಜಿಲ್ಲೆಯ ಮಾನ್ವಿ ಕಂದಾಯ ಆಡಳಿತದ ದುಸ್ಥಿತಿ ಎದ್ದು ಕಾಣ್ತಾ ಇದೆ. ಪಡಿತರ ಕಾರ್ಡಿಗಾಗಿ ಬಡವರು ಅಲೆದಾಟ ನಡೆಸ್ತಾ ಇದ್ದು, ಸಿರವಾರ ತಾಲೂಕಿನ ಮರಟ ಗ್ರಾಮದ ಬಡ ಮಹಿಳೆ ಶಿವಮ್ಮ 10 ವರ್ಷದಿಂದ ಅಲಿಯುತ್ತಿದ್ದಾಳೆ. ಇನ್ನು ಅಮಾಯಕ ಶಿವಮ್ಮಾಳ ನೋವಿನ ನುಡಿ ಎದ್ದು ಕಾಣ್ತಾ ಇದೆ. ಆಹಾರ ಇಲಾಖೆ ಉಪನಿರ್ದೇಶಕ ಕೃಷ್ಣಪ್ಪ ನವರೆ ಮಾನ್ವಿ ಕಂದಾಯ ಕಚೇರಿಗೆ ಬಡವರು ಪಡಿತರ ಕಾರ್ಡಿನ ಅಲೆದಾಟಕ್ಕೆ ಪರಿಹಾರ ಕಲ್ಪಿಸುತ್ತಾರಾ ಅಂತ ಕಾದು ನೋಡ್ಬೇಕಾಗಿದೆ. ಇನ್ನು ರಾಯಚೂರು ಜಿಲ್ಲೆಯ ಮಾನ್ವಿ ಕಂದಾಯ ಆಡಳಿತದ ದುಸ್ಥಿತಿ ಇಲ್ಲಿ ಎದ್ದು ಕಾಣ್ತಾ ಇದೆ. ಪಡಿತರ ಕಾರ್ಡಿಗಾಗಿ ಬಡವರು ಅಲೆದಾಟ ನಡೆಸುವಂತಹ ಪರಿಸ್ಥಿತಿ ಇಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸಿರವಾರ ತಾಲೂಕಿನ ಮರಟ ಗ್ರಾಮದ ಬಡ ಮಹಿಳೆ ಶಿವಮ್ಮ 10 ವರ್ಷದಿಂದ ಅಲೆದಾಡ್ತಾ ಇದ್ದಾರಂತೆ. ಅಮಾಯಕ ಶಿವಮ್ಮಾಳ ನೋವಿನ ನುಡಿ ಎದ್ದು ಕಾಣ್ತಾ ಇದೆ. ಆಹಾರ ಇಲಾಖೆ ಉಪನಿರ್ದೇಶಕ ಕೃಷ್ಣಪ್ಪನವರೇ ಮಾನ್ವಿ ಕಂದಾಯ ಕಚೇರಿಗೆ ಬಡವರು ಪಡಿತರ ಕಾರ್ಡಿನ ಅಲೆದಾಟಕ್ಕೆ ಪರಿಹಾರ ಕಲ್ಪಿಸ್ತಾರಾ ಅಂತ ಕಾದು ನೋಡ್ಬೇಕಿದೆ. ಏನೋ ಈಗಾಗಲೇ ಹೇಳ್ತಾ ಇದ್ದೆ ನಾನು, ರಾಯಚೂರು ಜಿಲ್ಲೆಯ ಮಾನ್ವಿ ಕಂದಾಯ ಆಡಳಿತದ ದುಸ್ಥಿತಿ ಎದ್ದು ಕಾಣ್ತಾ ಇದೆ. ಪಡಿತರ ಕಾರ್ಡಿಗಾಗಿ ಬಡವರು ಅಲೆದಾಟ ನಡೆಸುವಂತಹ ಪರಿಸ್ಥಿತಿ ಇಲ್ಲಿ ಕಂಡು ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ಪರಶುರಾಮ್ ನೇರ ಸಂಪರ್ಕದಲ್ಲಿದ್ದಾರೆ. ಇನ್ನು ಪರಶುರಾಮ್, ಬಡವರು ಈ ರೀತಿಯಾಗಿ ಬಂದು ದಿನದಿಂದ ದಿನಕ್ಕೆ ಅಲೆದಾಡ್ತಾ ಇರುವಂತದ್ದು ಪಡಿತರ ಕಾರ್ಡಿಗಾಗಿ ಏನ್ ಸಮಸ್ಯೆಗಳಿದೆ ಫಸ್ಟ್ ಆಫ್ ಆಲ್ ಅಲ್ಲಿ? ರಚನಾ ಏನಂತಂದ್ರೆ ಕಡು ಬಡವರಿಗೆ ಬಿಪಿಎಲ್ ಕಾರ್ಡು, ಅಂತ್ಯೋದಯ ಕಾರ್ಡು. ಆದ್ರೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕು ಅಂದ್ರೆ ಒಂದ್ ರೀತಿ ಏನಿದೆ, ಆಡಳಿತ ವ್ಯವಸ್ಥೆ ಕುಸಿದೋಗಿದೆ ಅಂತ ಹೇಳ್ಬೋದು, ಒಂದ್ ರೀತಿಯಲ್ಲಿ ಸತ್ತೋಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಅಮಾಯಕ ಬಡ ಜೀವಿಗಳು ಇಂದಿಗೂ ಕೂಡ ಪಡಿತರ ಕಾರ್ಡ್ ಇಲ್ಲದೆ ಮಾನ್ವಿ ಕಂದಾಯ ಕಚೇರಿಗೆ ನಿತ್ಯ ಅಲಿತಾ ಇದ್ದಾರೆ. ಅಂದ್ರೆ ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ಮರಾಠ ಗ್ರಾಮದಾಗಿರ್ತಕ್ಕಂತ ಶಿವಮ್ಮ ಎಂಬ ಬಡ ಮಹಿಳೆ, ನಾನು ಗುಡಿಸಲಲ್ಲಿ ವಾಸ ಮಾಡುತ್ತಿದ್ದೇನೆ, ನಾವು ಬಡವರಿದ್ದೇವೆ, ನನಗೆ 4 ಜನ ಮಕ್ಕಳಿದ್ದಾರೆ, ನನಗೆ ಕಳೆದ 2015ರಿಂದ ನನಗೆ ಕಾಡು ಕಟ್ಟಾಗಿದೆ, ಇದು ಕಾಡು ಹೌದಾ ಇಲ್ವಾ ಅಂತೇಳಿ ಒಂದು ರೀತಿಯಲ್ಲಿ ನೋವಿನ ನುಡಿಯಲ್ಲಿ ಮಾತಾಡ್ತಿದ್ದಾರೆ. ನೋಡಿದ್ರೆ ನಮ್ಮ ಮಾಧ್ಯಮದವರ ಕಣ್ಣಾಲೆ ಆದ್ರೆ ಕಣ್ಣೀರೇ ಒಂದ್ ರೀತಿ ಕಣ್ಣಾಳೆ ಕಾಣ್ತಾ ಇತ್ತು. ಯಾಕಂತಂದ್ರೆ ಇಷ್ಟೊಂದು ರೀತಿಯಲ್ಲಿ ರಾಜ್ಯ ಸರ್ಕಾರ ಇದೆ, ಇಲ್ಲಿರ್ತಕ್ಕಂಥ ತಾಲೂಕು ಆಡಳಿತ ವ್ಯವಸ್ಥೆ ಬಡವರನ್ನ ಒಂದ್ ರೀತಿ ಸತಾಯಿಸ್ತದ್ರ ಅಂದ್ಮೇಲೆ
ಬಡವರ ಶಾಪ ಪ್ರಸ್ತುತ ಇವರಿಗೆ ಒಂದ್ ರೀತಿಯಲ್ಲಿ ನೋಡ್ತಕ್ಕಂಥದ್ದು ಕೂಡ ನಾವಲ್ಲಿ ಎದ್ದು ಕಾಣ್ತಾ ಇದೆ ರಚನಾ. ಯಾಕಂತಂದ್ರೆ ಇಷ್ಟಿದ್ರು ಕೂಡ ಒಂದ್ ರೀತಿಯಲ್ಲಿ ಮಾನವೀಯ ಏನು ಒಂದು ರೀತಿಯಲ್ಲಿ ಒಂದು ದುರಾಡಳಿತದ ವ್ಯವಸ್ಥೆ ಅಂತ ಹೇಳ್ಬೋದು ರಚನಾ. ಇನ್ನು 10 ವರ್ಷದಿಂದ ಅವರು ಒಂದು ಪಡಿತರ ಕಾರ್ಡ್ಗಾಗಿ 10 ವರ್ಷದಿಂದ ಅಲೆದಾಟ ನಡೆಸ್ತಾ ಇದ್ದಾರೆ ಅಂದ್ರೆ ಅಲ್ಲಿನ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ? ರಚನಾ ಏನಂತಂದ್ರೆ ಒಂದ್ ರೀತಿಯಲ್ಲಿ ಬಡವನ ಸಿಟ್ಟು ದೌಡಿಗೆ ಮೂಲ ಎಂಬತ್ತಾಗಿದೆ. ಅಂದ್ರೆ ಬಡವರ ಕಷ್ಟ ಕೇಳ್ತಕ್ಕಂಥವ್ರು ಯಾರು ಇಲ್ಲ. ಅಂದ್ರೆ ಎಲ್ಲಾ ಪಡಿತರ ಕಾರ್ಡುಗಳು ಏನಂತಂದ್ರೆ ಒಂದ್ರಲ್ಲಿ ಶ್ರೀಮಂತರ ಕೈಯಲ್ಲಿ ಸೇರ್ತಾ ಇದೆ ಪಡಿತರ ಕಾರ್ಡು, ಅಂಚೆ ಕಾರ್ಡು ಬಡವರ ಕೈಗೆ ಸಿಗದೆ ಶ್ರೀಮಂತರ ಕೈ ಸೇರಿಸಿದ್ರಿಂದ ಕಾರು ಬಂಗ್ಲೆ ಶ್ರೀಮಂತಿಗಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಸೇರ್ತಾ ಇದೆ. ಅಂದ್ರೆ ಬಡ ಜೀವಿಗಳು ಆ ಮಾನವೀಯ ಕಂದಾಯ ಕಚೇರಿಗೆ ಅಲಿತಾ ಇದಾರೆ ಅಂದ್ಮೇಲೆ ಆಹಾರ ಇಲಾಖೆ ಉಪನಿರ್ದೇಶಕರಾಗಿರ್ತಕ್ಕಂಥ ಕೃಷ್ಣಪ್ಪ ಅವರು ಏನ್ ಮಾಡ್ತಾರೆ? ಕೃಷ್ಣಪ್ಪ ಅವರೇ ಎಲ್ಲಿದ್ದಾರೆ ನೀವು? ಬಡವರ ಕಷ್ಟ ಕೇಳಿ ಸ್ವಾಮಿ ನೀವು. ಅಂದ್ರೆ ಇಷ್ಟೊಂದು ವ್ಯವಸ್ಥೆ ದುರಾಡಳಿತ ಮೇಲೆ ಅಂದ್ರೆ ಆಡಳಿತ ವ್ಯವಸ್ಥೆ ಎಷ್ಟು ಮಟ್ಟಿಗಿದೆ? ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಆಗಿರ್ತಕ್ಕಂಥ ಉಪನಿರ್ದೇಶಕರಾಗಿರ್ತಕ್ಕಂಥ ಕೃಷ್ಣಪ್ಪ ಅವರೇ, ನಿಮಗೆ ಬಡವರ ಬಗ್ಗೆ ಕಾಳಜಿ ಐತಿಲ್ಲ ರೀ ಸ್ವಾಮಿ? ಅಂದ್ರೆ ಬಡತನದಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಕಂಡ್ರೆ ನಿಮ್ಗೆ ಒಂದ್ ರೀತಿಯಲ್ಲಿ ನಗು ಬರ್ತಾ ಇದೆನಾ? ಅಂದ್ರೆ ಬಡವರ ಕಷ್ಟ ನೀವು ಇಷ್ಟೊಂದು ನೀವು ಒಂದ್ ರೀತಿಯಲ್ಲಿ ಅಲಿದಾಡಿಸ್ತಾರ ಅಂದ್ಮೇಲೆ ಯಾರು ಹೇಳ್ಬೇಕ್ರಿ? ಇದು ರಾಜ್ಯ ಸರ್ಕಾರ ಐತೋ ಅಥವಾ ಇಲ್ಲೋ, ಅಥವಾ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂದ್ಮೇಲೆ ಮಾನವಿಗೆ ಸ್ವಾತಂತ್ರ್ಯ ಸಿಕ್ಕಿದಿಲ್ಲ ರೀ. ಬಡವರು ಇಂದಿಗೂ ಕೂಡ ಪಡಿತರ ಕಾರ್ಡ್ಗೆ ಅಲಿತಾ ಇದಾರೆ ಅಂದ್ಮೇಲೆ ಇಲ್ಲಿರ್ತಕ್ಕಂಥ ಆಡಳಿತ ವ್ಯವಸ್ಥೆ ಏನಾಗಿದೆ? ಇಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಏನ್ ಮಾಡ್ತಾ ಇದಾರೆ? ಇಲ್ಲಿರ್ತಕ್ಕಂಥ ಶಾಸಕರುಗಳು ಏನ್ ಮಾಡ್ತಾ ಇದಾರೆ? ಅಂದ್ರೆ ಅಮಾಯಕರ ಕಷ್ಟಗಳನ್ನು ಕೇಳ್ತಕ್ಕಂಥವ್ರು ಯಾರು ಇಲ್ವಾ ಇಲ್ಲಿ? ಒಂದ್ ರೀತಿಯಲ್ಲಿ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದಾರೆ ರಚನಾ. ಇನ್ನು ಪರಶುರಾಮ್ ಏನು ಅಂತಂದ್ರೆ ಮೇಲಧಿಕಾರಿಗಳ ಗಮನಕ್ಕೆ ಈ ರೀತಿ ಆಗ್ತಾ ಇದೆ ಅಂತ ತಂದಿಲ್ವಾ? ಅವರ ಗಮನಕ್ಕೆ ತಂದು ಈ ರೀತಿ ಆಗ್ತಾ ಇದೆ, ಇದಕ್ಕೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ಕೊಡಿ ಅಂತ ಯಾರು ಹೋಗಿಲ್ವಾ? ರಚನಾ ಏನಂತಂದ್ರೆ ಬಡವನ ಸಿಟ್ಟು ದೌಡಿಗೆ ಮೂಲ ಎಂಬತ್ತಾಗಿದೆ. ಅಂದ್ರೆ ಬಡವರು ನಿತ್ಯ ಅಲಿತಾ ಇದಾರೆ. ಇವ್ರ ಕಷ್ಟ ಯಾರು ಕೇಳೋರು ಯಾರು? ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ. ನಮ್ ಕೆಲ್ಸ ನಾವು ಮಾಡ್ಬೇಕು, ಅವ್ರ ಕೆಲ್ಸ ಅವ್ರು ತಿರ್ತಾ ಇರ್ತಾರೆ ಕೆಲ್ಸ. ಅಂದ್ರೆ ರಾಜ್ಯ ಸರ್ಕಾರ ಏನೋ ಹೇಳುತ್ತೆ, ಅಂದ್ರೆ ರಾಜ್ಯದ ಅಧಿಕಾರಿಗಳು ಏನೋ ಹೇಳ್ತಾರೆ. ಅಂದ್ರೆ ನಾವ್ ಯಾಕೆ ಇದು ಮಾಡೋಣ ಅಂತ ಹೇಳಿ ಹೇಳ್ತಿದಾರೆ. ಅಂದ್ರೆ ಬಡವರು ಅಂದ್ರೆ ಅಮಾಯಕರು ಅಂದ್ರೆ ಈ ರೀತಿಯಾಗಿ ಕೆಲಸದ ನಿಮಿತ್ತವಾಗಿ ಮಾನವೀಯ ಕಂದಾಯ ಕಚೇರಿಗೆ ಬಂದ್ರೆ ಆಹಾರ ಇಲಾಖೆ ಅಧಿಕಾರಿಗಳು, ಮಾನವೀಯ ಕಂದಾಯ ಇಲಾಖೆ ಅಧಿಕಾರಿಗಳು ಒಂದ್ ರೀತಿಯಲ್ಲಿ ಸೌಜನ್ಯ ರೀತಿಯಲ್ಲಿ ಮಾತನಾಡಿ ಈ ರೀತಿಯಾಗಿದೆ, ಕಾನೂನುಬದ್ಧವಾಗಿದೆ ಅಂತ ಹೇಳ್ತಕ್ಕಂಥದ್ದು ಕೂಡ ಕೆಲಸ ಮಾಡ್ಬೇಕು. ಆದ್ರೆ ಒಬ್ಬ ಬಡ ಮಹಿಳೆ, ಶಿವಮ್ಮ ಎಂಬ ಮಹಿಳೆ ನನ್ನ ಕಾಡಿದೆ ಸಾರ್, ಒಂದ್ ರೀತಿಯಲ್ಲಿ ಕಣ್ಣು ಸುರಿಸುತ್ತ ಕಣ್ಣು ಅಂದ್ರೆ ಅಳುವ ಮೂಲಕ ನೋಡ್ತಾ ಇದಾರೆ. ಅಂದ್ರೆ ನನಗೆ ನಾನು ಇದು ಕಾಡು ಹೌದಲ್ಲ ಸಾರ್ ಸಿದ್ದರಾಮಯ್ಯ ಅವರಂತ ಕೇಳ್ತಾ ಇದಾರೆ. ಅಂದ್ರೆ ಆ ಅಮ್ಮ ಬಡ ಮಹಿಳೆ ನೋವು ಎಷ್ಟು ಆಗಿರ್ಬೋದು, ಆ ಅಮ್ಮ ಎಷ್ಟು ಬಾರಿ ತಿರುಗಾಡಿರ್ಬೋದು ರಚನಾ. ಇಷ್ಟೊಂದು ಬಡತನ ಇರತಕ್ಕಂತ ವ್ಯವಸ್ಥೆಯನ್ನು ಸುಧಾರಣೆ ಮಾಡುವವರು ಯಾರು? ಅಂದ್ರೆ ಬಡವರ ಕಷ್ಟ ಕೇಳುವವರು ಯಾರು? ಬಡವರ ಕಣ್ಣೀರು ಒರೆಸುವವರು ಯಾರು ಅಂತ ಕೇಳಿ ಒಂದ್ ರೀತಿಯಲ್ಲಿ ಪ್ರಶ್ನೆಯಾಗಿ ಕಾಡ್ತಾ ಇದೆ ರಚನಾ. ಇಷ್ಟಿದ್ರು ಕೂಡ ಅದೇನ್ ಆಡಳಿತ ಇತ್ತು ಮಾನವಿಯಲ್ಲಿ, ಒಂದ್ ರೀತಿಯಲ್ಲಿ ಮಾನವೀಯ ಎಂಬುದು ಒಂದ್ ರೀತಿಯಲ್ಲಿ ಸಮಸ್ಯೆಗಳ ತವರೂರು. ಒಂದ್ ರೀತಿಯಲ್ಲಿ ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ ಅನ್ಸುತ್ತೆ ಇಷ್ಟೊಂದು ಸಮಸ್ಯೆಗಳು ಇದ್ಮೇಲೆ ಇಲ್ಲಿರ್ತಕ್ಕಂಥ ಆಡಳಿತ ವ್ಯವಸ್ಥೆ ಹೇಗಿದೆ ನಾವು ಚಲನಚಿತ್ರದಲ್ಲಿ ನೋಡ್ತಾ ಇದ್ದೀವಿ. ಅಂದ್ರೆ ಅಮಾಯಕರನ್ನ ಹೇಗೆ ಸತಾಯಿಸ್ತಾ ಇದಾರೆ, ಅಮಾಯಕರಿಗೆ ಎಷ್ಟು ಶೋಷಣೆ ಮಾಡ್ತಾ ಇದಾರೆ ಅಂತೇಳಿ. ಅದೇ ರೀತಿಯಾಗಿ ರಾಯಚೂರು ಜಿಲ್ಲೆ ಮಾನವಿಯಲ್ಲಿ ಒಂದ್ ರೀತಿಯಲ್ಲಿ ಶೋಷಣೆ ಆಗ್ತಾ ಇದೆ ಬಡವರಿಗೆ, ಬಡವರನ್ನ ಸತಾಯಿಸ್ತಾರೆ ಅಂತ ಹೇಳ್ಬೋದು ರಚನಾ. ಓಕೆ, ಧನ್ಯವಾದ ಪರಶುರಾಮ್ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಏನು 10 ವರ್ಷಗಳಿಂದ ಅಮಾಯಕ ಶಿವಮ್ಮ ಒಂದು ನೋವಿನ ನುಡಿ ಕೂಡ ಆಡಿದ್ದಾರೆ. ಒಂದು ಪಡಿತರ ಚೀಟಿಯನ್ನ ಪಡೆದುಕೊಳ್ಳೋಕೆ, ಪಡಿತರ ಕಾರ್ಡ್ ಅನ್ನ ಪಡೆದುಕೊಳ್ಳೋಕೆ 10 ವರ್ಷದಿಂದ ಅಲ್ದಾಡ್ತಿದ್ದಾರೆ ಅಂದ್ರೆ ಏನ್ ವ್ಯವಸ್ಥೆ ಇದೆ ಅಲ್ಲಿ ಅಂತ? ಆಡಳಿತ ವ್ಯವಸ್ಥೆ ಏನ್ ಸತ್ತೋಗಿದ್ಯಾ? 10 ವರ್ಷ ಬೇಕಾ ಒಂದು ಪಡಿತರ ಕಾರ್ಡ್ ಅನ್ನ ಮಾಡ್ಕೊಳ್ಳೋಕೆ? 10 ವರ್ಷದಿಂದ ಪಾಪ ಇದು ಒಬ್ಬರ ನೋವಲ್ಲ, ಈ ರೀತಿಯಾಗಿ ಇನ್ನೆಷ್ಟು ಜನ ಇದಾರೋ ಗೊತ್ತಿಲ್ಲ. ಆದ್ರೆ ಪಾಪ ಶಿವಮ್ಮ ಎಂಬ ಮಹಿಳೆ 10 ವರ್ಷದಿಂದ ನಾನು ಬರ್ತಾ ಇದ್ದೀನಿ, ಅಲ್ದಾಡ್ತಾ ಇದ್ದೀನಿ, ಆದ್ರೆ ನಂಗೊಂದು ಕಾರ್ಡ್ ಮಾಡ್ಕೊಡ್ತಾ ಇಲ್ಲ, ನನಗೆ 14 ಜನ ಮಕ್ಳಿದ್ದಾರೆ, ನಾನು ಯಾವ ರೀತಿ ಜೀವನ ಮಾಡ್ಬೇಕು ಅಂತ ಒಂದು ರೀತಿಯಾಗಿ ನೋವಿನ ನುಡಿಯನ್ನ ಕೂಡ ಅವ್ರು ಹೇಳ್ತಾ ಇರುವಂತದ್ದು. ಇನ್ನು ಆಹಾರ ಇಲಾಖೆ ಉಪನಿರ್ದೇಶಕ ಕೃಷ್ಣಪ್ಪ ಅವರು ಬಡವರ ಸಮಸ್ಯೆಗಳನ್ನ, ಬಡವರಿಗೆ ಬರುವಂತಹ ಕಷ್ಟಗಳನ್ನ ನೀವು ಸರಿಯನ್ನ ಮಾಡ್ಲಿಕ್ಕೆ, ಸಮಸ್ಯೆಗಳನ್ನ ಪರಿಹಾರ ಕೊಡ್ಲಿಕ್ಕೆ ಅಂತಾನೆ ನಿಮ್ಗೊಂದು ಜವಾಬ್ದಾರಿ ಕೊಟ್ಟಿರೋದು, ನಿಮ್ಗೊಂದು ಕೆಲಸ ಕೊಟ್ಟಿರೋದು. ನೀವು ಬಂದು ಅಲ್ಲಿ ಇರುವಂತಹ ಬಡವರ ಸಮಸ್ಯೆ ಕೇಳ್ಬೇಕು, ಏನ್ ಸಮಸ್ಯೆಗಳಾಗ್ತಾ ಇದೆ, ಆ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂತಹ ಕೆಲಸಗಳನ್ನ ನೀವು ಮಾಡ್ಬೇಕು. ಮತ್ತೇನ್ ಮಾಡ್ಲಿಕ್ಕೆ ಅಂತ ನೀವಿರೋದಲ್ಲಿ? ಬಡವರ ಪಡಿತರ
ಕಾರ್ಡ್ನ ಏನು ಸಮಸ್ಯೆಗಳು ಕಂಡು ಬಂದ್ರೆ ಅದನ್ನ ಸರಿಪಡಿಸೋ ಕೆಲಸಕ್ಕೆ ನೀವು ಮುಂದಾಗ್ಬೇಕು. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ಸ್ಥಳೀಯರಾದಂತಹ ತಿಮ್ಮಣ್ಣ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ಏನೆಲ್ಲ ಸಮಸ್ಯೆಗಳಿದೆ ಸರ್ ಅಲ್ಲಿ? ಹಲೋ ಸರ್, ಕೇಳಿಸ್ತಾ ಇದೆಯಾ ನನ್ನ ಧ್ವನಿ? ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ? ಕೇಳಿಸ್ತದ್ರಿ, ಈಗ ಹೇಳ್ರಿ. ಸರ್, ಅಲ್ಲಿ ಪಡಿತರ ಕಾರ್ಡ್ನ ಪಡೆಯೋಕೆ ತುಂಬಾ ಕಷ್ಟ ಆಗ್ತಾ ಇದೆ, ಆಡಳಿತ ವ್ಯವಸ್ಥೆ ಸರಿ ಇಲ್ಲ ಅಂತ ನಮ್ಗೆ ಮಾಹಿತಿ ಇದೆ ಸರ್. ಯಾವ ರೀತಿ ಕಷ್ಟಗಳಾಗ್ತಾ ಇದೆ ಅಲ್ಲಿ ಅಂತ? ಹೌದು ಸರ್, ಅದು ಬಹಳ ಸತಾಸ್ತರಿ. ಅವ್ರು ಅಮಾಯಕ ಹೆಣ್ಮಕ್ಳ್ರಿ, ಅವ್ರಿಗೆ ಏನ್ ಗೊತ್ತಿರಂಗಿಲ್ರಿ. ಎಲ್ಲಿ ಹೋಗಿ ನಾವು ಕೇಳಬೇಕು, ರೇಷನ್ ಕಾರ್ಡು ಬದಲಾವಣೆ ಮಾಡಕ್ಕಂತ ಅವ್ರಿಗೆ ಕೇಳಕ್ರಿ ತೋರಿಸಿದ್ರೆ ಕೂಡ ಅವರು ಏನೋ ಅಂತ ಹೇಳಿ ಬಹಳ ಸತಾಸ್ತರಿ. ಒಂದಿಷ್ಟು ಹೆಣ್ಮಕ್ಳು ಶನಿವಾರ ವ್ಯಾಪ್ತಿಯಲ್ಲಿ ಬರ್ತಾರೆ. ಅದು ಮರಾಠ ಆ ಮರಾಠ ಹೆಣ್ಮಕ್ಳಿಗೆ ಅವರು 18ನೇ ಇಸ್ವಿಲಿಂದ ತಿರುಗ್ತಾರಂತ್ರಿ. ಒಬ್ರು ಅವ್ರಿಗೆ ಸಮಾಧಾನ ಹೇಳೋದ್ರಿಂದ ಸರಿಯಾದ ರೀತಿಯಲ್ಲಿ ಮಾಡಿಕೊಡೋಷ್ಟು ಯೋಗ್ಯತೆ ಇದ್ದವ್ರನ್ನ ಇರ್ತಾರ. ಜನರು ಗತಿ ಹಂಗಿರಿ ಅದು. ಮತ್ತೆ ಅದಕ್ಕೆ ಪರಿಹಾರ ಏನ್ರಿ, ನೀವು ಸ್ವಲ್ಪ ಸರಿಯಾದ ರೀತಿಯಲ್ಲಿ ಮೇಲಧಿಕಾರಿಗಳಿಗೆ ಎಚ್ಚರಿಕೆ ಆಗಂಗ ತಿಳಿಸ್ಬೇಕು ನೋಡ್ರಿ. ನೀವು ಪ್ರಶ್ನೆ ಮಾಡಿಲ್ವಾ ಸರ್ ಹೋಗಿ ಅಲ್ಲಿ? ಪ್ರಶ್ನೆ ಮಾಡಿದ್ರೆ ಅವ್ರು ಯಾವ್ದೋ ಒಂದ್ ಹೇಳ್ತಾರೆ, ಅವ್ರು ಸರಿಯಾಗಿ ಬರಂಗಿಲ್ಲಪ್ಪ, ಯಾವಾಗೋ ಒಂದ್ಸಲ ಬರ್ತಾರಪ್ಪ ಅಂತ ನಮ್ಗೆ ಯಾವ್ದೋ ಒಂದ್ ಹೇಳ್ತಾರೆ ಅವರು. ಒಂದು ವಾರ ಒಂದ್ಸಲ ಬೆಚ್ಚ ಆದಾಗ ತಕ್ಷಣವೇ ಇದಾದ ನಿಮ್ ಮನೆ ಬರ, ಇದು ಸರಿ ಆದ, ಇದು ತಪ್ಪಾದ, ನಿಮ್ಗೆ ಆಗೋದಿಲ್ಲ ಅಂತ ಕಡ್ಡಾಯವಾಗಿ ಹೇಳ್ಬೇಕ್ರಿ ಅವ್ರು. ಹೌದು. ಅದು ಬಿಟ್ಟು ಬರೀ ಯಾವ್ದೋ ಒಂದು ಹೇಳಿ ಸರಿ ಅವ್ರಿಗೆ ಅರ್ಥ ಆಗಿಲ್ಲ. ಅವ್ರು ಆಚೆ ಮಾತುಗಳೇ ಅರ್ಥ ಆಗಿಲ್ಲ, ಅರ್ಥ ಆಗಲ್ಲ ಅಂತ ಮೋನೆಯಲ್ಲಿ ಮಾತಾಡ್ತಾರೆ ಅವರು ಆಫೀಸ್ಗಳಾಗ. ಬರೀ ಆಫೀಸ್ಗಳೆಲ್ಲ ಬರೀ ಕಂಟ್ರಿ ತೆಗೆದು ಜಾಸ್ತಿ ನಡೆದ್ಬಿಟ್ರೆ ಹಿರೇಪಟ್ಟಣದಲ್ಲ 15 ನಂಬರ್ನಲ್ಲಿ ಒಂದು ಗೋಕಟ್ಟೆ ಅಂತ ಹೇಳಿ. ಗೋಕಟ್ಟೆ ಅಂದ್ರೆ ಏನಂತ ಊರೆಲ್ಲ ಜಾಸ್ತಿ ಏನೇನಪ್ಪ ನಮ್ಗೆ ಅಂತಾರೆ. ಇಲ್ಲಿ ತಾಲೂಕ್ ಪಂಚಾಯತ್ ಐತಲ್ರಿ, ಇವರೇ ಮಾಡಿದ್ದದು ಗೋಕಟ್ಟೆ ಅಂತ ಹೇಳಿ 10 ಲಕ್ಷ 2 ಮಾಡ್ಯಾರ 15 ನಂಬರ್ನಾಗ. ಪಕ್ಕದಲ್ಲೇ ಒಂದು 70,000 ಖರ್ಚು ಮಾಡಿ ಕೆರೆ ತೋಡಿಸಿದ್ರೆ ಆ ಕೆರೆಯಾಗ ಸುತ್ತ ಒಂದು 10 ಕಿಲೋಮೀಟರ್ ಜನರು ನೀರು ತುಂಬ್ಕೊಂಡು ಹೋಗಿ ಒಂದಾದ್ರು ಕೆಲಸ ಮಾಡ್ಕೊಂತಾರೆ ಅವರು. ಅದ್ರನ್ನ ದುಡ್ಡು ಕಲ್ಲು ಅವನೋ ಕಂಬಿಟ್ಟ ಕೂಲರಿಗೆ ಸರಿಯಾಗಿ ಕೊಟ್ಟಲ್ಲ ಅಂತ ಮತ್ತೆ ಕೊಟ್ಟು ಅವ್ನ ಕೆಲ ಸ್ಟಾಪ್ ಅಂತೇಳಿ ಅವನು ಬರೀ ಇಂಥ ಕೆಲಸ ಮಾಡ್ತಾರ್ರಿ ಇವರು. ತಾಲೂಕ್ ಪಂಚಾಯತ್ ಆಯ್ತು, ತಹಸೀಲ್ ಕಚೇರಿ ಆಯ್ತು, ಯಾವ್ದು ಇದು ಎಜುಕೇಶನ್ ಆಯ್ತದ, ಎಜುಕೇಶನ್ ಹಿರೇಪಟ್ಟಣ ಬಂದಾಗ ಒಂದು ಬಿಟ್ಟಿರ್ತದ್ರಿ ಅಲ್ಲಿ ಹುಡುಗರು ತಿರ್ಗಾಡಾರ ಕಾಲಾಗ ಅದು ಒಂದು ಗಿಡ ಹಾಕ್ಯಾರಿ ಪೂಲು. ಆ ಪೂಲು ಅದು ಮುಂಚೆ ಜಾಸ್ತಿ ಆದಾಗ ಜಾಸ್ತಿ ಚಪ್ಪಡ ಸೇರ್ಬಿಟ್ಟು ಅದ್ರ ಕಾಲು ಬರ್ತದ ನಾವು. ಅವ್ರು ಏನ್ ಮಾಡ್ತಾರೆ ಒಂದಿನ ಹೋಗಿ ಕೇಳಿದ್ರೆ ನೀವು ಅರ್ಜಿ ಕೊಟ್ಟರೆ ಅಂದ್ರೆ ಸರಿ ಮಾಡ್ಬೇಕು, ದಾರಿ ನೀರು ಎಲ್ಲ ಸಿಸ್ಟಮ್ನಾಗ ಇರ್ಬೇಕು. ನೀವು ಕ್ಲಾಸು ಮಾಸ್ಟರ್ಗೆ ನೀವು ಕೈ ತಗೋಬೇಕು, ಹುಡುಗರನ್ನ ಕಲ್ಲವಲ್ಲಿ ಮಾಡಬಾರ್ದು, ಪುಸ್ತಕ ಬೇಸ್ ಅಭ್ಯಾಸ ಕೊಡ್ಬೇಕು. ಅದೇನು ಅರ್ಜಿ ಕೊಟ್ಟಿಲ್ಲ ಅಂತಾನೆ ಅವನು ಅಧ್ಯಕ್ಷವನ್ನ ಕರಿಸಿದ್ರೆ ಇಲ್ಲಪ್ಪ ಹೇಳಿನಿ ಅವ್ರು ಬರ್ತಿಲ್ಲ ಕೊಟ್ಟಿಲ್ಲ ಅಂತ ನಾಕ್ಔಟ್ ಮಾತುಗಳು ಅಂತಾರೆ ಅವ್ರು. ಅಲ್ಲಿ ಮೇಲಧಿಕಾರಿಗಳ ಗಮನಕ್ಕೆ ತಂದಿಲ್ವಾ ಸರ್ ನೀವು? ಎಲ್ಲ ಸಿಸ್ಟಮ್ ಕೆಲಸ ಅವ್ರು ಮಾಡ್ಬೇಕ್ರಿ. ಹಂಗಂದ್ರೆ ದೇಶ ಇರ್ತದ ನಮ್ ದೇಶ. ಮಾಡಿಬಿಟ್ಟು ಅವ್ರಿಗೆ ನಂಬಿಕೆ ಬಂದಂಗೆ ತಾವು ಮಾಡ್ತಾರ. ಅವ್ರಿಗೆ ಏನ್ ಸಿಗಲ್ವಂತ ನೌಕರಿ ಬರ್ತದ ಆಯ್ತು. ನೌಕರಿ ಅವರು ಹಾಜರಿ ಅಂತ ಹಾಕ್ತಾರ, ಯಾವಾಗ ಬರ್ತಾರ, ಯಾವ ಟೈಮ್ಗಿಲ್ಲ. ಸಂಜೆ ಬಿಟ್ಟಾಗ 10 ಗಂಟೆ 11 ಗಂಟೆ ಆದ್ರೂ ಕೂಡ ಬರೋದಿಲ್ರಿ. ಮತ್ತೆ ಸಮಯ 1 ಗಂಟೆ ಆಗತ್ತನ ಅಲ್ಲಿ ಇರಂಗಿಲ್ಲ ಅವರು. ಯಾವಾಗ ಬರ್ತಾರೋ ಮತ್ತೆ 3 ಗಂಟೆ ಮೇಲೆ ಬರ್ತಾರೆ. 3 ಗಂಟೆ ಮೇಲೆ ಕೆಲವು ಮಂದಿ ಬರೋದೇ ಇಲ್ಲ ರೀ ಆಫೀಸ್ಗೆ. ಹಿಂಗಾದ್ರೆ ಈ ಸಮಾಜದಲ್ಲಿ ರೈತರ ಕೆಲಸಗಳು ಹೆಂಗೆ ಆಗ್ಬಿಡ್ರಿ ಆಫೀಸ್ಗೆ ಪ್ರಯೋಜನ ಆಫೀಸ್ಗಳು ವರ್ಕರ್ಗೆ ಮಾಡ್ಕೊಳ್ಬೇಕು. ಈಗ ಮನೆ ಯಜಮಾನನೇ ಯಾವ ಮನೆಗೆ ನೋಡ್ರಿ ಸಿದ್ದರಾಮಯ್ಯ ಅಂತಾರಲ್ರಿ. ಏನಿಲ್ಲ ಅದ ಇವಾಗ ನೋಡ್ರಿ, ಇವಾಗ ಜನ ನೋಡ್ತಾರ, ಜನ ತಂತ್ರ ತಿಳ್ಕೊಂಡ್ಬಿಟ್ರೆ ಅವರು. ಹಿಂಗಾದ್ರೆ ಜನ ಸಮಾಜದ ಏನಾಗ್ಬೇಕ್ರಿ ಇದು? ನೀವು ಸೇರ್ಕೊಂಡೋಗಿ ಡಿ ಸಿಗೆಲ್ಲ
ಕಚೇರಿ ಕಂಪ್ಲೇಂಟ್ ಆಯ್ತಲ್ರಿ ನಿನ್ನೆ ಚಂದನೂರಿನಲ್ಲಿ ತಹಸೀಲ್ ಕಚೇರಿಗೆ ಓಡಿಬಿಟ್ಟು LNC ಏಜೆನ್ಸಿ ಇದು ಫೈನಾನ್ಸ್ ದೊಡ್ಡ ಆಫೀಸರ ಗಾಡಿಗಳು ಎಳ್ಕೊಂಡು ಹೋಗೋದು ಮಾಡ್ಕೊಂಬೋದು ಹೆಣ್ಮಕ್ಳು ಇರೋದ್ ಮನೆಗೆ ಹೆಣ್ಮಕ್ಳ ಕೈ ಮೈ ಬಿಟ್ಟು ಯಾವ್ದಾದ್ರು ಶಬ್ದಗಳಿಂದ ಮಾತಾಡಿ ಅವ್ರ ಮುಂದೆ ಮಾಡಿ ಲೇಬರ್ ಕೂಡ ನಿನ್ನೆ ತಹಸೀಲ್ ಕಚೇರಿಗೆ ಹೋಗಿ ಮುಖ್ಯ ಹಾಕಿದ್ದೀರಿ ತಹಸೀಲ್ದಾರ್ ಅವ್ರನ್ನ ಕರ್ಸಂದ್ರೆ ಕರ್ಸಿಲ್ರಿ ಅವ್ನು ಏನು ಹೋಗಿ ಕೋರ್ಟ್ಗೆ ಹೋಗಿ ಕೇಸ್ ತಗೊಂಡಂತ್ರಿ ನೀವೇ ಸಂಬಂಧ ಅಂತ ಹೇಳ್ರಿ ನಾನು ತಪ್ಪು ಒಪ್ಪಿಗೆಂತೀನಿ ಅಂತ ಅಂದನಂತ್ರಿ ಅವನು LNC ಫೈನಾನ್ಸ್ ಆಫೀಸರ್. ಈ ರೀತಿ ದೇಶ ಮಾತ್ರ ಅಲ್ಲೋರ್ ಆಗತ್ತವ್ರಿ. ಸಿಎಂ ಸರಿ ಇಲ್ಲ, ಸಿಎಂ ಸರಿ ಇದ್ರೆ ಎಲ್ಲ ಸರಿ ಇರ್ತದೆ. ಮನೆ ಯಜಮಾನ 7 ಕೋಟಿ ಜನರಿಗೆ ಅಧಿಕಾರಿ ದೊಡ್ಡ ಮನುಷ್ಯ ಅಲ್ಲ. ಸರ್ ನಿಮ್ಮ ಸಮಸ್ಯೆಗಳೇನಿದೆ ಅದನ್ನು ಕೂಡ ನಾವು ಅಧಿಕಾರಿಗಳ ಗಮನಕ್ಕೆ ತರ್ತೀವಿ ಸರ್. ಇಷ್ಟೊತ್ತು ಈಡನ್ಸ್ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ ದಯಮಾಡಿ ಮೇಲಧಿಕಾರಿಗಳಿಗೆ ಸ್ವಲ್ಪ ಎಚ್ಚರ ಆಗಂತ ಕೂಗ್ರಿ ಅವ್ರಿಗೆ. ಓಕೆ ಸರ್, ನಾವು ಮಾಡ್ತೀವಿ ಸರ್. ಧನ್ಯವಾದ ಇಷ್ಟೊತ್ತು ಈಡನ್ಸ್ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಮಾತಾಡ್ತಾ ಇರೋದು ಈಡನ್ಸ್ ನ್ಯೂಸ್ ಇಂದ ಮಾತಾಡ್ತಾ ಇದ್ದೀವಿ. ಮಾನ್ವಿ ತಹಶೀಲ್ದಾರ್ ಆಫೀಸ್ ಅಲ್ಲಿ ಆಡಳಿತ ವ್ಯವಸ್ಥೆ ಒಂದು ರೀತಿಯಾಗಿ ದುಸ್ಥಿತಿಗೆ ತಲುಪಿಬಿಟ್ಟಿದೆ. ಪಡಿತರ ಚೀಟಿಗಳು ಸರಿಯಾಗಿ ಸಿಗ್ತಾ ಇಲ್ಲ. ಶಿವಮ್ಮ ಎಂಬ ಮಹಿಳೆ 10 ವರ್ಷದಿಂದ ಅಲ್ದಾಡ್ತಾ ಇದ್ದಾರೆ. ಸೊ ಅವರಿಗೆ ಒಂದು ಪರಿಹಾರ ಸಿಕ್ಕಿಲ್ಲ. ಸರ್, ಇದು ನಿಮ್ ಗಮನಕ್ಕೆ ಬಂದಿಲ್ವಾ? ಇಲ್ಲ ಮೇಡಮ್, ಅಂತದ್ದು ಯಾವುದೋ ವಿಚಾರ ಗಮನಕ್ಕೆ ಬಂದಿಲ್ಲ. ಈ ಕೂಡಲೇ ಏನಂದ್ರೆ ನಾನು ಬೇಕಾದ್ರೆ ಪ್ರೊಡ್ಯೂಸರ್ ಜೊತೆ ಮಾತಾಡಿ ಏನಂದ್ರೆ ಅದ್ರದ್ದು ಏನೈತೆ ಮಾಹಿತಿ ತಗೊಂಡು ಏನಂದ್ರೆ ಪರಿಹಾರ ಇದು ಮಾಡಕ್ಕೆ ಟ್ರೈ ಮಾಡ್ತೀನಿ ಮೇಡಮ್. ನಾವಲ್ಲಿ ಸ್ಥಳೀಯರನ್ನು ಕೂಡ ಮಾತಾಡಿಸ್ತು ಸರ್. ಅವ್ರು ಹೇಳ್ತಾ ಇದ್ದಾರೆ ಇಲ್ಲಿ ಯಾವ್ದೂ ಟೈಮಿಗೆ ಸರಿಯಾಗಿ ಆಗಲ್ಲ. ನಾವು ವರ್ಷಗಂಟೆಯಿಂದನೇ ಅಲ್ದಾಡ್ತಾ ಇದೀವಿ. ಒಂದು ಚೀಟಿ ಪಡಿತರ ಕಾರ್ಡ್ ಕೊಡಕ್ಕೆ ಈಗ ಏನಿದೆ ನಾವು ಮೆಡಿಕಲ್ ಇದ್ರ ಮೇಲೆ ಕೊಡ್ತೀವಿ. ಎಲ್ಲ ಏನಂದ್ರೆ ಈಗ ಅನಾರೋಗ್ಯ ಪಡಿತರ ಚೀಟಿ ಕೂಡ ಏನಂದ್ರೆ ಡಿಲೀಟ್ ಮಾಡಕ್ ಆದೇಶ ಇದೆ, ಅದನ್ನು ಮಾಡ್ತಾ ಇದೀವಿ. ನೆಕ್ಸ್ಟ್ ಏನಂದ್ರೆ ಆದೇಶ ಬಂದ ನಂತರ ಜನರಲ್ ಎಲ್ಲರಿಗೂ ಕೂಡ ಅಂದ್ರೆ ಎಲ್ಲರಿಗೂ ಕೊಡ್ತೀವಿ ಮೇಡಮ್. ಸರ್, ಇದಕ್ಕೂ ಮುಂಚೆ ಈಗ 10 ವರ್ಷದಿಂದ ಶಿವಮ್ಮ ಅಂತ ಒಬ್ರು ಮಹಿಳೆ ಅಲ್ದಾಡ್ತಾ ಇದಾರಂತೆ. ಈ ರೀತಿಯಾಗಿ ನಿಮ್ಗೆ ಯಾವ್ದು ಗಮನಕ್ಕೆ ಬಂದಿಲ್ವಾ? ನೀವು ಹೇಳಿರಲ್ಲ, ಅದನ್ನ ನಾನು ತಗೊಳ್ತೀನಿ ಮೇಡಮ್, ಮಾಹಿತಿ ತಗೊಳ್ತೀನಿ. ನೀವು ಒಂದ್ಸಲಿ ಭೇಟಿ ಕೊಡಿ ಸರ್. ತಹಶೀಲ್ದಾರ್ ಆಫೀಸಲ್ಲಿ ಏನೂ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಮೇಡಮ್, ಭೇಟಿ ಕೊಟ್ಟು ಏನಂದ್ರೆ ಏನೈತೆ ಪರಿಹಾರ ಟ್ರೈ ಮಾಡ್ತೀನಿ. ಓಕೆ, ಧನ್ಯವಾದ ಸರ್ ಇಷ್ಟು ಈಡನ್ಸ್ ಜೊತೆ ಮಾತಾಡಿದ್ದಕ್ಕೆ. ಆಹಾರ ಇಲಾಖೆ ಉಪನಿರ್ದೇಶಕ ಕೃಷ್ಣಪ್ಪ ಅವ್ರ ಜೊತೆ ಕೂಡ ನಾವು ಮಾತಾಡ್ದೋ. ನನ್ನ ಗಮನಕ್ಕೆ ಬಂದಿಲ್ಲ. ನಾನು ಹೋಗ್ತೀನಿ, ಭೇಟಿಯನ್ನ ಕೊಡ್ತೀನಿ ಆಫೀಸಿಗೆ.
ಅಲ್ಲಿ ಏನ್ ಸಮಸ್ಯೆಗಳಿದೆ ಅದನ್ನ ಸರಿಪಡಿಸುವಂತಹ ಕೆಲಸಕ್ಕೆ ಕೂಡ ಮುಂದಾಗ್ತೀನಿ ಅಂತ ಹೇಳಿದ್ರು. ಇದಕ್ಕೂ ಮುನ್ನ ನಾವು ಅಲ್ಲಿ ಸ್ಥಳೀಯರ ಜೊತೆ ಕೂಡ ಮಾತಾಡ್ದು. ಅವರು ಕೂಡ ಒಂದಷ್ಟು ಏನು ಸಮಸ್ಯೆಗಳಿದೆ, ತಹಶೀಲ್ದಾರ್ ಆಫೀಸ್ ಹೇಳಲಿಕ್ಕಷ್ಟೇ ಆಫೀಸ್ ಮೇಡಮ್, ಆದ್ರೆ ಇಲ್ಲಿ ಯಾವುದೇ ವ್ಯವಸ್ಥೆಗಳು ಸರಿ ಇಲ್ಲ. ಯಾವ ಅಧಿಕಾರಿಗಳು ಸರಿಯಾದ ಸಮಯಕ್ಕೆ ಬರಲ್ಲ. ಬೆಳಗ್ಗೆ 10 ಗಂಟೆ 10:30 ಬರ್ತಾರೆ, ಇನ್ನು ಅರ್ಧ ಗಂಟೆ 1 ಅವರ್ ಅಲ್ಲಿ ಇರೋದೇ ಇಲ್ಲ ಅವ್ರುಗಳು. ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಅನ್ನೋದೇ ಗೊತ್ತಾಗಲ್ಲ ನಮ್ಗೆ. ಈ ರೀತಿ ಆದ್ರೆ ರೈತರ ಕೆಲಸ ಹೇಗಾಗುತ್ತೆ? ಸಾರ್ವಜನಿಕರ ಕೆಲಸಗಳನ್ನ ಇವ್ರು ಯಾವ ರೀತಿ ಮಾಡ್ಕೊಡ್ತಾರೆ? ಯಾವ್ದನ್ನು ಸರಿಯಾದ ಟೈಮ್ಗೆ ಇವ್ರು ಮಾಡ್ಕೊಡಲ್ಲ. ಇಲ್ಲಿ ಒಂದು ಸಮಸ್ಯೆ ಅಲ್ಲ, ಈ ಊರಿನಲ್ಲಿ 1000 ಸಮಸ್ಯೆಗಳಿದೆ. ರಸ್ತೆ ಸಮಸ್ಯೆ ಇದೆ, ಕೆರೆ ಸಮಸ್ಯೆಗಳಿದೆ, ಎಷ್ಟೊಂದು ಸಮಸ್ಯೆಗಳಿದೆ. ಯಾವ ಸಮಸ್ಯೆಗಳಿಗೂ ಇವರು ಸರಿಯಾದ ಪರಿಹಾರವನ್ನ ಕೊಡ್ತಾ ಇಲ್ಲ. ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಪ್ರತಿಯೊಂದು ಸಮಸ್ಯೆಯನ್ನ ನಾವು ಎಲ್ರ ಗಮನಕ್ಕೆ ತರ್ತಾ ಇದೀವಿ, ಆದ್ರೂ ಕೂಡ ಯಾವುದೇ ಸಮಸ್ಯೆಯನ್ನ ಸರಿಪಡಿಸುವಂತಹ ಕೆಲಸಕ್ಕೆ ಇವರು ಮುಂದಾಗ್ತಾ ಇಲ್ಲ. ಮತ್ತೇನಿಗೆ ಇವ್ರು ಇದ್ದಾರೆ ಇಲ್ಲಿ ಅನ್ನುವಂತಹ ಮಾತುಗಳನ್ನ ಕೂಡ ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ. ತಹಶೀಲ್ದಾರ್ ಆಫೀಸ್ ಅಂತ ಏನಿದೆ ಆ ಆಫೀಸ್ ಹೆಸರಿಗೆ ಮಾತ್ರ ಅಷ್ಟೇ, ಅದನ್ನ ಬಿಟ್ರೆ ಬೇರೇನು ಅಲ್ಲಿ ಕೆಲಸಗಳಾಗ್ತಾ ಇಲ್ಲ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಏನು ಮಾನ್ವಿಯ ತಹಶೀಲ್ದಾರ್ ಆಫೀಸ್ ನಲ್ಲಿ ಒಂದು ರೀತಿಯಾಗಿ ಆಡಳಿತ ವ್ಯವಸ್ಥೆ ಯಾವ ಲೆವೆಲ್ಗೆ ಹದಗೆಟ್ಟಿದೆ ಅಂತ ಹೇಳಿದ್ರೆ, ಅಲ್ಲಿನ ಸ್ಥಳೀಯರನ್ನ ಮಾತನಾಡಿಸುವಾಗ ಒಂದಲ್ಲ ಒಂದು ಸಮಸ್ಯೆಗಳು ಎದ್ದು ಕಾಣಿಸ್ತಾ ಇದೆ. ಸಿರವಾರ ತಾಲೂಕಿನ ಮರಟ ಗ್ರಾಮದ ಬಡ ಮಹಿಳೆ ಶಿವಮ್ಮ ಅಂತ 10 ವರ್ಷದಿಂದ ಒಂದು ಪಡಿತರ ಕಾರ್ಡನ್ನ ಪಡೆಯೋಕೆ ಅಲ್ದಾಡ್ತಾ ಇದಾರಂತೆ. ಈ ರೀತಿಯಾಗಿ 10 ವರ್ಷಗಳ ಕಾಲ ಅಲ್ದಾಡಿದ್ರೆ ಏನಿದೆ ಆಡಳಿತ ವ್ಯವಸ್ಥೆಯಲ್ಲಿ? ಯಾವ ರೀತಿಯ ಕೆಲಸ ಮಾಡ್ತಾ ಇದ್ದಾರೆ? ಮಾನ್ವಿ ತಾಲೂಕು ತಹಶೀಲ್ ಆಫೀಸಿನ ಮುಂದೆ ಸಿರವಾರ ತಾಲೂಕು ಮರಾಠ ಹಳ್ಳಿಯಿಂದ ಮಹಿಳೆಯರು ಇಲ್ಲಿ ಬಂದು ರೇಷನ್ ಕಾರ್ಡ್ ಕಟ್ಟಾಗಿದೆ ಅಂತ ಹೇಳಿ 15ನೇ ಇಸ್ವಿಲಿಂದ ಸುಳಿದಾಡಿದ್ರು ಕೂಡ ಇವ್ರು ಅವ್ರಿಗೆ ಉತ್ತರ ಕೊಟ್ಟಿಲ್ಲ, ಸರಿಯಾದ ಸಮಾಧಾನ ಹೇಳಿಲ್ಲ, ಕಾರ್ಡ್ ಮಾಡಿ ಕೊಟ್ಟಿಲ್ಲ ಅಂದ್ರೆ ಏನಾಗ್ತದೆ ಅರ್ಥ ಇಲ್ಲದ ಕೆಲಸ ಮಾಡಿದ್ರೆ ನಾಳೆ ಮುಂಜಾನೆ ದಂಗೆ ಹೇಳ್ತಾರೆ. ಓಟ್ ಹಾಕ್ಸುವಾಗ ಈ ರಾಜಕಾರಣಿಗಳು ಪದೇ 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 ಒಂದು 10 ಸಲ ತಿರುಗ್ತಾರ ಹಗಲು ರಾತ್ರಿ. ಕೆಲಸ ಮಾಡಕ ಅವ್ರು ನಿಮ್ಗೇನು ಹೇಳ್ತಾರ ಹೇಳೋದಿಲ್ಲ, ರಾಜಕಾರಣಿ ಹೇಳ್ಬೇಕಾಗಿದೆ ಇಲ್ಲಿ ನಿಮ್ಗೆ. ಅವ್ರು ಹೇಳೋರ್ ಮುಂಚೆಗೆ ನೀವು ಮಾಡೋದು ನಿಮ್ ಕರ್ತವ್ಯ. ನೀವು ಕಾರ್ಡ್ ಕಟ್ಟಾಗಿದೆ ಅಂದ್ರೆ ಅದಕ್ಕೆ ಸರಿಯಾದ ಸಮಾಧಾನ ಹೇಳ್ಬೇಕಲ್ರಿ. ಕಟ್ಟಾಗಿದೆ ಅಂದ್ರೆ ಅವ್ರು 15ನೇ ಇಸ್ವಿಲಿಂದ ತಿರುಗ್ತಾರಂದ್ರಿ ಏನಿದ್ರ ಅರ್ಥ? ಸ್ವಲ್ಪನೂ ಬುದ್ಧಿ ಅದ ನಿಮ್ಗೆ? ಏನ್ ಜನಗಿನ ತಿರುಗಿ ಬಿದ್ದು ಕೇಳಿದ್ರೆ ನೀವ್ ಏನಂತ ಹೇಳ್ತೀರಿ? ಸರಿಯಾದ ಸಮಾಧಾನ ಕೇಳಕ್ ನಿಂತ್ಕೊಂಡ್ರೆ ನಿಮ್ಗೆ ಹೇಳಕ್ಕೆ ಆಗೋದಿಲ್ಲ. ಸ್ವಲ್ಪ ತಿಳ್ಕೊಂಡು ಇದ್ರ ಮೇಲೆ ನೀವು ಅರಿವಿಟ್ಕೊಂಡು ವಿಚಾರದಿಂದ ಅವ್ರಿಗೆ ಕಾರ್ಡ್ ಮಾಡಿಕೊಡ್ಬೇಕು. ಯಾವಾಗಿಂದ ಅವಾಗಲೇ ಯಾವುದೇ ಕೆಲಸ ಆಗ್ಲಿ ಸಿದ್ದರಾಮಯ್ಯವರು ಮತ್ತೆ ಕಾರ್ಯ ನಿರ್ವಹಿಸ್ಬೇಕು ಸರಿಯಾದ ರೀತಿಯಲ್ಲಿ. ಸರ್ ಸಿದ್ದರಾಮಯ್ಯವರು ಮತ್ತೆ ಹೇಳ್ತಾರಲ್ಲ ಸರ್, ಸಿದ್ದರಾಮಯ್ಯನವ್ರೇನ್ರಿ? ಸಿದ್ದರಾಮಯ್ಯನವ್ರು ಹುಡುಗಾಟಿಗೆ ಮಾಡಕತ್ತಾರ. ಅವರು ಬಸ್ ಫ್ರೀ, ಕರೆಂಟ್ ಫ್ರೀ, ಅದು ಫ್ರೀ, ಯಾವನಿಗೆ ಬೇಕಾದ್ರೆ ಫ್ರೀ. ಎಷ್ಟೋ ಮಂದಿ ಹೆಣ್ಮಕ್ಳು ಬೈದ್ರು ಕೂಡ ನಾಚಿಕೆ ಸರ್ಕಾರ ಇದು. ಈ ಸರ್ಕಾರಕ್ಕೆ ಏನನ್ನ ನಾಚಿಕೆ ಅದ? ಸ್ವಾಭಿಮಾನ ಅದ? ಈ ಸಿಬ್ಬಂದಿಗಳು ಇಷ್ಟೆಲ್ಲ ಚೆಲ್ಲಾಟ ಆಡ್ತಾರಂದ್ರೆ ಮತ್ತೆ ಅವ್ರ ಗಮನಕ್ಕೆ ಬಂದಿಲ್ಲ. ಏನ್ ಅವ್ರು ಮಾಡೋ ಕೆಲಸ ಏನಿದು? ಇದನ್ನ ನೀವು ತಿಳ್ಕೊಂಡು ಆ ಹೆಣ್ಮಕ್ಳಿಗೆ ಇನ್ನು ಸುತ್ತಮುತ್ತ ಹಳ್ಳಿಯಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳಿಗೆ ಬಹಳ ಮಂದಿಗೆ ರೇಷನ್ ಬಹಳ ಕಟ್ಟಾಗ್ಯದ. ಬಹಳ ಕಡ್ಡಾಯವಾಗಿ ಅವ್ರನ್ನ ಗೋಳಾಡ್ತಾರ, ರೇಷನ್ ಕೊಡೋದೇ ಇಲ್ಲ. ರೇಷನ್ ಕಟ್ಟಾದಂತ ಕುಟುಂಬಗಳು ಬಹಳ ಇದಾವೆ ಬಡತನದಲ್ಲಿ. ಇವತ್ತು 10 ಎಕರೆ 5 ಎಕರೆ ಇದ್ದವ್ರಿಗೆ ಕೊಡ್ತಾರಲ್ಲ, ಟ್ಯಾಕ್ಸ್ ಇದ್ದವ್ರಿಗೆ ಕೊಡ್ತಾರಲ್ಲ, ನಿಮ್ಗೇನು ವೆರಿಫೈ ಮಾಡಿ. ಮಾನ್ವಿ ತಾಲೂಕು ತಹಶೀಲ್ ಆಫೀಸಿನ ಮುಂದೆ ಸಿರವಾರ ತಾಲೂಕು ಮರಾಠ ಹಳ್ಳಿಯಿಂದ ಮಹಿಳೆಯರು ಇಲ್ಲಿ ಬಂದು ರೇಷನ್ ಕಾರ್ಡ್ ಕಟ್ಟಾಗಿದೆ ಅಂತ ಹೇಳಿ 15ನೇ ಇಸ್ವಿಲಿಂದ ಸುಳಿದಾಡಿದ್ರು. ನಾವು ರೇಷನ್ ಕಾರ್ಡ್ ಸಲುವಾಗಿ ಬಂದಿವಿ ಸರ್. ಹೌದಾ? ಎಷ್ಟು ವರ್ಷದಿಂದ ನಿಮಗೆ ರೇಷನ್ ಕಾರ್ಡ್ ಆಗಿಲ್ಲ? 2000 ಕಟ್ಟಾಗಿದ್ರಿ. ತಿರುಗಿ ಹಿಂಗೆ ಬರ್ತೇವ್ರಿ ಹೋಗ್ತೇವ್ರಿ. ಚಾಲು ಮಾಡ್ತಾನೆ ಕೊಡ್ತಲ್ಲ. ಏನ್ರಿ ಅಕ್ಕಿ ರೇಷನ್ ಕೂಪನ್ ಅಕ್ಕಿ ಅಂಗಡಿಗೆ ಹೋದ್ರೆ ರೇಷನ್ ಕಟ್ಟಾಗ್ಯದ ಇದು ಅಂತ ಹೇಳ್ತಾ ಇದಾರೆ ಸರ್. ನಾವು ನಮ್ಗೆ ಏನು ಹೊಲ ಇಲ್ಲ ಮನೆ ಇಲ್ಲ, ಕಡ್ಡು ಬಡವ್ರು ಅಂತ ನಾವು ಮಾಡಿಸಿದ್ವಿ ಅಕ್ಕಿ ಕಾರ್ಡ. ಅಲ್ಲಮ್ಮ ನಿಮ್ಮ ಜೀವನ ಹೆಂಗಮ್ಮ ಮತ್ತೆ ಏನ್ ಮಾಡೋದ್ರಿ? ಇದು ಅಂತ ಇದ ರೇಷನ್ ಕಟ್ ಆದಂದ್ರೆ ಹೆಂಗ ಜೀವನ ಬದುಕ್ಬೇಕ್ರಿ ನಾವ್ ಮಕ್ಳು ಕಟ್ಕೊಂಡು? ಅಲ್ಲಮ್ಮ ಈ ಸಿಡಿ ಪಾಪ ಸರ್ಕಾರ ಕೊಡ್ತದ, ಸಿದ್ದರಾಮಯ್ಯ ಅವರು ಮಾಡ್ತಾರ. ಈ ಬಡವರ ಪರಿಸ್ಥಿತಿ ಯಾಕೆ ಹಿಂಗ ಇದು ಮಾಡ್ತಾರ ಅವರು? ಹೌದ್ರಿ,
ಬಡವ್ರು ಕೊಡ್ತಾರ. ಸಿದ್ದರಾಮಯ್ಯ ಮಾಡಿದ್ದಿದೆಲ್ಲ ಬಡವ್ರಿಗೆ ಅಂತ ಮಾಡಿರ್ತಾರಲ್ರಿ. ಮತ್ತೆ ರೇಷನ್ ಅಕ್ಕಿ ಇವ್ರು ಯಾಕೆ ಆಗ್ತಾ ಇಲ್ರಿ? ರೇಷನ್ ಕಾರ್ಡ್ ತಗೊಂಡ್ ಹೋದ್ರೆ ಅಕ್ಕಿ ಕಟ್ಟಾಗ್ಯದ ಅಂತಾರ್ರಿ ನಮ್ಗ. ಮತ್ತೆ ಹಿಂಗ ಹೆಂಗ್ ಬಡವ್ರಿಗೆ ಹೆಂಗಮ್ಮ ನಿಮ್ಮ ರೇಷನ್ ಕಾರ್ಡ್ ಹೌದಾ ಅಲ್ಲ ರೀ? ಹೇಳ್ಬಿಡ್ರಿ, ಇದು ಕಳಿಸ್ಬಿಡ್ರಿ ನೀವು. ಎಷ್ಟು ಜನ ರೇಷನ್ ಕಾರ್ಡ್ ಅಲ್ಲಾದ್ರೆ ನಮ್ಗ್ ಬೇಡ, ಅಕ್ಕಿನೇ ಬೇಡ. ನಾವು ಒಂದ್ ರೊಟ್ಟಿ ಭಿಕ್ಷೆ ಬೇಡ್ಕೊಂಡನ ತಿಂತೀವಿ ಅಷ್ಟೇ. ಅಲ್ಲ ನಿಮ್ಗೆ ಎಷ್ಟು ಜನ ಮಕ್ಕಳು? ನಮ್ 4 ಜನ ಇದಾರ್ರಿ ಮಕ್ಳು, ಹೌದಮ್ಮ. ಸಣ್ಣ ಅದಾರ್ರಿ. ನಿಮ್ ಜೀವನ ಹೆಂಗಮ್ಮ ಇದರಿಂದ? ನೀವು ಹೊಲ ಮನೆ ಏನಿಲ್ಲ? ಏನಿಲ್ಲ ರೀ, ನಮ್ಗ್ ಹೊಲೆಲ್ಲ ಮನೆಲ್ಲ ರೀ. ಮತ್ತೆ ನಿಮಗೆ ಮತ್ತೆ ಅಂತ್ಯೋದಯ ಕಾರ್ಡ್ ಕೊಡ್ಬೇಕಲ್ಲಮ್ಮ? ನಮ್ಗೆ ಏನಿಲ್ಲ ರೀ, ಹೊಲೆಲ್ಲ ಮನೆಲ್ಲ. ಮನೆ ಇದು ಕಾರ್ಡ್ ಮನೆ ಆಕ್ಷನ್ಕ್ ಹೋದ್ರ ಕಾರ್ಡ್ ಕಟ್ಟಾಗ್ಯದ ಅಂತಾರ್ರಿ. ಹೆಂಗ್ರಿ ನಾವ್ ಜೀವನ ಮಾಡೋದು? ಈಗ ಅದಕ್ಕೆ ಬಂದ್ರೇನ ಮಾನವಿ? ಹ್ಞೂನ್ರಿ, ಅದಕ್ಕೆ ಬಂದೀವ್ರಿ ಮಾನವಿಗೆ. ಮತ್ತೆ ಅಲ್ಲಮ್ಮ ಈ ರೀತಿ ಆದ್ರೆ ನಿಮ್ದು ಬದುಕು ಹೆಂಗ ಜೀವನ ಹೆಂಗ? ಬದುಕಂದ್ರಿ ನಾವ್ ಮನೆ ನೋಡಿದ್ರ ಜೋಪಡಿ ರೀ ನಮ್ದು. ಏನ್ರಿ, ನನ್ ದೊಡ್ಡ ಮೊಬೈಲ್ ಇದ್ರ ನನ್ ಮನೆ ತೋರ್ಸ್ಬೋದು, ಜೋಪಡಿ. ನಾನ್ ಜೀವನ ಮಾಡ್ಕೊಳಕ್ ನನ್ಗೆ ಕಷ್ಟ ಆಗೈತ್ರಿ ನನ್ಗ. ಮತ್ತೆ ಹೆಂಗಮ್ಮ ಇಂಥವ್ರ ನಿಮ್ ಬಡವ್ರ ಈ ರೀತಿ ಸರ್ಕಾರ ಹಂಗ ಈಗ ಮಾಡಿದ್ರೆ ಹೆಂಗಮ್ಮ? ಹೆಂಗ್ ನೋಡ್ರಿ ಸರ್, ಹೆಂಗ್ ಮಾಡ್ತೀರಿ ನೋಡ್ರಿ ನೀವು. ಎಲ್ಲಿ ಕಳ್ಸ್ತಾರೆ ಗೊತ್ತಿಲ್ಲ, ಊಟಕ್ಕಂತ್ರ ತಂದೆ ಆಗ್ಬಿಟ್ಟದ ನಮ್ಗ ಹತ್ರ. ಹೌದಾ? ಏನಾಗ ಎಷ್ಟು ವರ್ಷದಿಂದ ಬಂದಿಲ್ಲ? ಇವಾಗ 2 ವರ್ಷ ಆಗ್ತದೆ. ಆಗಿಲ್ಲ ಅಂತಾರ. ಆಗಿಲ್ಲ ಅಂತ ಹೇಳಕತ್ತಾರ. ಮತ್ತೆ ಹೆಂಗಮ್ಮ ನಿಮ್ ಜೀವನ ಹೆಂಗ್ ಮಾಡ್ತೀರಿ? ಹೆಂಗ ತಡ ಬರ್ತದೆ ನಮ್ಮ ಮನೆ ಗಂಡ್ಮಕ್ಳೆಲ್ಲ. ಸಮುದಾಯದಲ್ಲಿ ಅವ್ರು ದುಡಿಯಕ ಹೋಗ್ತಾರೆ ದೇಶ. ನಿಮ್ ಬದುಕು ಒಟ್ಟಿಗೆ ಹೆಂಗಮ್ಮ ನಿಮ್ ಜೀವನ? ಹಂಗ ಮತ್ತೆ ಅವ್ರು ಚಂದ ಆಗ್ತಾರ. ರೇಷನ್ ಕಾರ್ಡ್ ತುಂಬಾ ತೊಂದರೆ ಆಗಿದೆ ನಿಮ್ಗೆ. ಈಗ ಹೆಂಗ ಮತ್ತೆ ಸಿದ್ದರಾಮಯ್ಯ ಅವರು ಹೇಳ್ತಾರಲ್ಲ ಮತ್ತೆ ಬಡವರಿನ ಪರವಾಗಿದೀವಿ ಅಂತ. ಒಂದ್ ನಿಮ್ ಜೀವನ ಹೆಂಗಮ್ಮ? ಮತ್ತೆ ರೇಷನ್ ಕಾರ್ಡ್ 2 ವರ್ಷ ಆಯ್ತಿಲ್ಲಲ್ಲ? ಇಲ್ಲ ಮತ್ತೆ ಇಲ್ಲ. ಸಿದ್ದರಾಮಯ್ಯ ನೀವೇನಂತೀರಿ ಈಗ? ಅಲ್ಲಮ್ಮ ಈ ರೀತಿಯಾಗಿ ಹಿಂಗ ಇದಾಯ್ತಂದ್ರಿಗಿನ ಮತ್ತೆ ನಿಮ್ ಜೀವನ ಹೆಂಗ ಬದುಕ ಹೆಂಗ? ನಿಮ್ಮನ್ನ ಯಾರು ನೋಡ್ಬೇಕು? ಸರ್ಕಾರ ಮತ್ತೆ ಹೇಳುತ್ತಲ್ಲ 2 ವರ್ಷದಿಂದ ತಿರ್ಗಾಡಕತ್ರ ಯಾಕೆ ಬಂದಿಲ್ಲ? 2 ವರ್ಷ ಆಯ್ತು. 2 ವರ್ಷ ಆಯ್ತು ಬಂದಿಲ್ಲ. ಮತ್ತೆ ನಿಮ್ದು ಹೆಂಗಮ್ಮ ಜೀವನ ಹೆಂಗ ಬದುಕ ಹೆಂಗೀಗ? ಹೌದಾ? ಮತ್ತೆ ಈಗ ಊಟಕ್ಕೆ ಹೆಂಗಮ್ಮ? ಈಗ ನಿಮ್ಮ ರೇಷನ್ ಕಾರ್ಡ್ ಹಾಕಿ ಬಂದಿಲ್ಲ ಮತ್ತೆ ಹೆಂಗ ರೊಕ್ಕ ಕೊಟ್ಟು ತಗೊಳ್ತೀರಾ ರೇಷನ್? ಹಾಕದಲ್ಲ? ಅಲ್ಲ ರೊಕ್ಕ ಕೊಟ್ಟು ಹೊರಗೆ ತಗೋತೀರ ಅಕ್ಕಿ? ಮತ್ತೆ ರೇಷನ್ ಕಾರ್ಡ್